ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ನಗರ ವ್ಯಾಪ್ತಿಯಲ್ಲಿ ಪ್ರಗತಿಯಲ್ಲಿರುವ ಯುಐಡಿಎಫ್ ಅನುದಾನದ ಸುಮಾರು 60 ಕೋಟಿ ರು ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ನಗರಸಭಾ ಅಧ್ಯಕ್ಷ ಕೆ ಶೇಷಾದ್ರಿ ಹಾಗೂ ಚುನಾಯಿತ ಸದಸ್ಯರು ಹಾಗೂ ನಾಮನಿರ್ದೇಶಿತರ ಸದಸ್ಯರ ಜೊತೆಯಲ್ಲಿ ನಗರದಲ್ಲಿ ಪರಿವೀಕ್ಷಣೆ ನಡೆಸಿದರು. ಹಂಗಾಗಿ ಅದು ಮಾಡಿ ಮಣ್ಣೆಲ್ಲ ಐತೆ ಎದುರುಗಡೆ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿಂದ ಹೋಗಿ ಎಲ್ಲ ಹಾಗಾಗಿ ಅಲ್ಲಿಂದ ನೀರು ಬರ್ತಾ ಇದ್ದು ಆಂಜನೇಯ ದೇವಸ್ಥಾನಕ್ಕೆ ಎಲ್ಲ ಹೋಗಿ ಕಾರ್ಯ ಬಂದಿದೆ ನಮ್ಮ ಪೂರ್ವಿಕರೆಲ್ಲ. ಯುಐಡಿಎಫ್ನ ವತಿಯಿಂದ ಸುಮಾರು 60 ಕೋಟಿ ರೂಪಾಯಿನಷ್ಟು ಕಾಮಗಾರಿಗಳು ನಡೀತಾ ಇದ್ದಾವೆ. ಹಾಗಾಗಿ ನಾವು ನಗರ ವೀಕ್ಷಣೆ ಯಾವ್ಯಾವ ವಾರ್ಡ್ನಲ್ಲಿ ವಿಜಯನಗರ ಮತ್ತು ಇದು ಗಾಂಧಿನಗರ, ಕಾಯಸಪ್ಪನ ಬೀದಿ, ಅಗ್ರಹಾರ ಮತ್ತು ಇದು 13ನೇ ವಾರ್ಡು ಮತ್ತು ಈಗ ಇಲ್ಲಿ ಫ್ಲಡ್ನಲ್ಲಿ ತಗೊಂಡಿರೋದಲ್ಲ ಇದು 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 ಯುಐಡಿಎಫ್ನಲ್ಲಿ ಈ ಒಂದು ರೋಡ್ಸ್ ತಗೊಂಡಿದ್ದಾರೆ. ಮತ್ತು ಇಡೀ ನಗರದಲ್ಲಿ ಎಲ್ಲ ಕಡೆ ಕೂಡ ಬರದಿಂದ ಕೆಲಸ ನಡೀತಾ ಇದ್ದಾವೆ. ಮತ್ತು ಈಗ ನಾಳಿದ್ದು ಮಂಗಳವಾರ ನಡೀತಕ್ಕಂಥ ಚಾಮುಂಡೇಶ್ವರಿ ಕರಗ ಮತ್ತು ಇತರೆ ಸುಮಾರು 8, 9, 7 ಕರಗಗಳಿಗೋಸ್ಕರ ಲಕ್ಷಾಂತರ ಜನ ರಾಮನಗರಕ್ಕೆ ಬಂದು ಭೇಟಿ ಕೊಡೋರಿದ್ದಾರೆ. ಹಾಗಾಗಿ ಜನರಿಗೆ ಅನಾನುಕೂಲ ಆಗದೇ ಇರಲಿ, ಎಲ್ಲರೂ ಕೂಡ ಕರಗಧಾರಕರ ಸಮೇತ ಸಾರ್ವಜನಿಕರಿಗೂ ಕೂಡ ಎಲ್ಲ ಕಡೆ ಭಕ್ತಾದಿಗಳಿಗೆ ಓಡಾಡೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಇವತ್ತು ಕೆಲವು ಕಡೆ ನಮ್ಮ ವಾಟರ್ ಸಪ್ಲೈ ಬೋರ್ಡ್ನಿಂದ ಮತ್ತು ನಮ್ಮಲ್ಲಿ ಮುನ್ಸಿಪಲ್ ಫಂಡಿಂದ ಎಲ್ಲ ಕೆಲವು ಕಡೆ ತುರ್ತು ಕಾಮಗಾರಿಗಳನ್ನ ಕೈಗೆತ್ತಿಕೊಂಡಿದ್ವಿ. ಅವೆಲ್ಲವನ್ನು ಕೂಡ ಇವತ್ತು ವೀಕ್ಷಣೆ ಮಾಡಿ ಕೆಲಸ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತೇಳಿ ಪ್ರಗತಿ ಪರಿಶೀಲನೆ ಮಾಡೋದಕ್ಕೆ ಇವತ್ತು ನಾವು ಬೆಳಗ್ಗೆಯಿಂದ ಕೂಡ ನಗರದಾದ್ಯಂತ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಜನರು ಕೂಡ ಭಾಳ ಸಮಾಧಾನದಿಂದ ಎಲ್ಲ ಕಡೆಯೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಇನ್ನು 19.5 ಕೋಟಿ ಪ್ಯಾಕೇಜು ಕೂಡ ಐಜೂರು ಭಾಗದಲ್ಲಿ ಈಗಾಗಲೇ ವರ್ಕ್ ಆರ್ಡರ್ ಸ್ಟೇಜಿಗೆ ಬಂದಿದೆ. ಇನ್ನೊಂದು ವಾರ 10 ದಿನಗಳಲ್ಲಿ ಆ ಭಾಗದ 7 ವಾರ್ಡ್ಗಳು, ಒಂದು ವಾರ್ಡ್ 25ನೇ ವಾರ್ಡಲ್ಲಿ ಸುಮಾರು 2-3 ಕೋಟಿ. ನಿರ್ಮಲ ಎಷ್ಟಮ್ಮ 25ರಲ್ಲಿ ನಮ್ಮ ಯುಐಡಿಎಫ್ 2 ಕೋಟಿ ರೂಪಾಯಿನಷ್ಟು ಕೆಲಸ ನಾವು ಅಲ್ಲಿ ಅಲ್ಲ 1.90 ಕಿಲೋಮೀಟರ್ ಅಲ್ವಾ, ಅಷ್ಟು ಸುಮಾರು ಒಂದು 7-8 ರಸ್ತೆಗಳನ್ನು ಅಲ್ಲಿ ಕೈಗೆತ್ತಿಕೊಂಡು ಅದು ಪೂರ್ಣ ಆಗಿದೆ. ಮತ್ತು ಇನ್ನು ಬಾಕಿ 6 ವಾರ್ಡ್ಗಳಲ್ಲಿ 19.5 ಕೋಟಿ ಯುಐಡಿಎಫ್ದು ಇನ್ನೊಂದು ಪ್ಯಾಕೇಜು ನೆನೆಗುದಿಗೆ ಬಿದ್ದಿತ್ತು. ಅದು ಕೂಡ ಈಗಾಗಲೇ ಟೆಂಡರ್ ಆಗಿ ವರ್ಕ್ ಆರ್ಡರ್ ಸ್ಟೇಜಲ್ಲಿದೆ. ಈಗೇನು ವರ್ಕ್ ಆರ್ಡರ್ ನಂದು 5-6 ದಿನದಲ್ಲಿ ವರ್ಕ್ ಆರ್ಡರ್ ಕೊಡ್ತೇವೆ. ಅದಾದಮೇಲೆ ಒಂದು ದಿನ ನಿಗದಿ ಮಾಡಿ ನಮ್ಮ ಶಾಸಕರ ಜೊತೆ ಕೂತು ಚರ್ಚೆ ಮಾಡಿ ಅದನ್ನು ನಿಗದಿ ಮಾಡಿ ಒಂದು ದಿನಾಂಕವನ್ನು ಗೊತ್ತು ಮಾಡಿ ಆ ಕಡೆ ಕೂಡ ಕೆಲಸಗಳನ್ನು ಪ್ರಾರಂಭ ಮಾಡಿಸಿ ಒಟ್ಟಾರೆ ನಮ್ಮ ಯಾರಪ್ಪ ನಗರಕ್ಕೆ ಪರಿಪೂರ್ಣ ಆಗಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಅನುದಾನ ಬೇಕು. ಮತ್ತು ವಿವೇಕಾನಂದ ನಗರ ಮತ್ತು 25ನೇ ವಾರ್ಡು, 30ನೇ ವಾರ್ಡು, 31 ಇವೆಲ್ಲ ಸ್ವಲ್ಪ ಎಕ್ಸ್ಟೆಂಡೆಡ್ ಏರಿಯಾಸಲ್ಲಿರೋದ್ರಿಂದ 1ನೇ ವಾರ್ಡು, 2ನೇ ವಾರ್ಡು ಇವೆಲ್ಲ ಸ್ವಲ್ಪ ಹೆಚ್ಚಿಗೆ ಹಣ ಬೇಕಾಗ್ತದೆ. ಇನ್ನು ಬಾಕಿ ಟೌನ್ ಒಳಗಡೆ ಇರ್ತಕ್ಕಂಥದ್ದು ಸುಮಾರು 75%, 80% ರೋಡ್ಗಳನ್ನು ಈಗಾಗಲೇ ಜಲಜೀವನ್ ಮಿಷನ್ನಿಂದ ಎಲ್ಲಿ ಎಲ್ಲ ಕಡೆ ರೋಡ್ಗಳು ಅಗದು ನೀರಿಗೆ, ಗ್ಯಾಸ್ಗೆ ಇವೆಲ್ಲ ಸಮಸ್ಯೆ ಆಗಿತ್ತು, ಅವೆಲ್ಲ ಕೆಲಸಗಳನ್ನು ಇವಾಗ ಕೈಗೆತ್ತಿಕೊಂಡು ನಗರದ ನಾಗರಿಕರು ಸ್ವಲ್ಪ ನೆಮ್ಮದಿಯಿಂದ ಉಸಿರಾಡೋ ರೀತಿಯಲ್ಲಿ ರಾಮನಗರ ನಗರಸಭೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಕೂಡ ನೀವು ಪತ್ರಕರ್ತರು ಸಹಕಾರ ಕೊಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲೂ ಕೂಡ ಸಹಕಾರ ಇದೇ ರೀತಿಯಲ್ಲಿ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಇವತ್ತು ಪ್ರತಿಯೊಬ್ಬರು ಪಕ್ಷಾತೀತವಾಗಿ 31
36 ಜನ ನಗರಸಭಾ ಸದಸ್ಯರು ಬಂದು ಎಲ್ಲ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ವೀಕ್ಷಣೆ ಮಾಡಿ ಎಲ್ಲರೂ ಬಂದು ಪ್ರಗತಿಯನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಡೀ ರಾಮನಗರ ನಗರಸಭೆಯ ಎಲ್ಲ ನಗರಸಭಾ ಸದಸ್ಯರುಗಳು ನಾವೆಲ್ಲ ಒಂದಾಗಿ ರಾಮನಗರದ ಪ್ರಗತಿಗೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಮನಗರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ಆಶೀರ್ವಾದದೊಂದಿಗೆ ನಮ್ಮ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರ ಸಹಕಾರದೊಂದಿಗೆ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕರಗ ಅಷ್ಟರಲ್ಲಿ ಎಲ್ಲ ಕಾಮಗಾರಿ ಮಾಡ್ತಾ ಇದ್ದಾರೆ. ಅಂದರೆ ನೋಡಿ, ಕೆಲವು ಕಡೆ UIDF ಕಾಮಗಾರಿಗಳನ್ನ ನಾವು ಮೊದಲೇ ನಿಗದಿ ಮಾಡ್ಕೊಂಡಿದ್ವಿ. ಅಲ್ಲಿ ಕೆಲವು ಕಡೆ ಏನಾಗಿದೆ, ಕರಗ ಓಡಾಡುವಂಥ ಜಾಗಗಳಲ್ಲಿ ಈಗ ಉದಾಹರಣೆಗೆ ನೀವು ಮೇನ್ ರೋಡು ವಿನಾಯಕ್ ನಗರ ಅಲ್ಲೆಲ್ಲ UIDF ಕಾಮಗಾರಿ ತಗೊಬೇಕು. ಬಟ್ ಈಗ UIDFನವರು ಬಗದ್ರೆ ಜನ ಓಡಾಡೋದಕ್ಕೆ ತೊಂದರೆ ಆಗ್ತದೆ ಅಂತ ಈಗ ತಾತ್ಕಾಲಿಕವಾಗಿ ಓಡಾಡೋದಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನಾವು ಈ ಕೆಲಸ ಮಾಡಿಸ್ತಾ ಇದ್ದೀವಿ. ಅದಾದಮೇಲೆ ಈ ಹಬ್ಬ ಆದಮೇಲೆ UIDFನ ಕಾಮಗಾರಿಗಳನ್ನು ನಾವು ಪರಿಪೂರ್ಣವಾಗಿ ಕೈಗೆತ್ತಿಕೊಳ್ಳೋಕ್ಕೆ ಕೈಗೆತ್ತಿಕೊಂಡು ನಗರ ಪ್ರದಕ್ಷಿಣೆ ವೇಳೆಯಲ್ಲಿ ಉಪಾಧ್ಯಕ್ಷೆ ಆಯಿಷಾ ಬಾನು, ಸ್ಥಾಯಿ ಸಮಿತಿ ಅಧ್ಯಕ್ಷ ಫೈರಲ್ ಪಾಷಾ, ಆಯುಕ್ತರಾದ ಡಾಕ್ಟರ್ ಜಯಣ್ಣ, ಮಾಜಿ ನಗರಸಭಾ ಅಧ್ಯಕ್ಷೆ ಹಾಗೂ ಸದಸ್ಯೆ BC ಪಾರ್ವತಮ್ಮ, ಮಾಜಿ ನಗರಸಭಾ ಅಧ್ಯಕ್ಷೆ ವಿಜಯಕುಮಾರಿ, ಮಾಜಿ ಉಪಾಧ್ಯಕ್ಷೆ ಜಯಲಕ್ಷ್ಮಮ್ಮ, ಮಾಜಿ ನಗರಸಭಾ ಅಧ್ಯಕ್ಷೆ ಪವಿತ್ರ ಲಕ್ಷ್ಮೀಕಾಂತ್, ಸದಸ್ಯರಾದ ಮಹಾಲಕ್ಷ್ಮಿ ಗೂಳಿಗೌಡ, ಮಂಜುನಾಥ್, ನಿಜಾಮುದ್ದೀನ್ ಅಜ್ಮತ್, ಮುನ್ಜಿಲ್ ಆಗಾ, ಗೆಬ್ರಿಯಲ್, ರಮೇಶ್, ಸೋಮಶೇಖರ್ ಮಣಿ, ಶಿವಸ್ವಾಮಿ, ನರಸಿಂಹ, ನಾಗಮ್ಮ, ಗೋವಿಂದರಾಜು, ಸಮದ್, ಅಣ್ಣು ಸೇರಿದಂತೆ ಇನ್ನು ಮುಂದಾದ ನಗರಸಭಾ ಸದಸ್ಯರು, ಕಾಂಗ್ರೆಸ್ ಮುಖಂಡರು, ನಗರಸಭೆ ಅಧಿಕಾರಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ ನರಸಿಂಗರಾವ್.